ಫ್ರೆಂಡ್ಸ್, ಇವತ್ತು MS ವರ್ಡಲ್ಲಿ ಇನ್ಸರ್ಟಲ್ಲಿ ಸ್ಮಾರ್ಟ್ ಆರ್ಟ್ ಯೂಸ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ಕಂಟೆಂಟ್ ಆ ರೀತಿ ರೆಡಿ ಮಾಡ್ಕೊಳ್ಳೋದು, ಹೇಗೆ ಈಸಿಯಾಗಿ ಟೈಪ್ ಮಾಡೋದು ಸ್ಮಾರ್ಟ್ ಆರ್ಟ್ ಯೂಸ್ ಮಾಡ್ಕೊಂಡು ತುಂಬ ಈಸಿ ನೋಡಿ. ಈ ರೀತಿ ನೀವು ಇದರಲ್ಲಿ ಒಂದು ಸ್ಮಾರ್ಟ್ ಆರ್ಟ್ ಅಥವಾ ಚಿತ್ರನ ನೀವು ಸೆಲೆಕ್ಟ್ ಮಾಡಿಕೊಂಡು ನೋಡಿ, ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ಏನಾದರೂ ಇನ್ನೂ ಒಂದು ಶೇಪ್ ಆ್ಯಡ್ ಮಾಡಬೇಕು ಅಂದರೆ ಲೆಫ್ಟಲ್ಲಿ ಆ್ಯಡ್ ಶೇಪ್ ಅಂತ ಇದೆ, ಅಲ್ಲಿಗೆ ಹೋಗಿ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದರೊಳಗೆ ನೀವು ಈಸಿಯಾಗಿ ಟೈಪ್ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಕಂಟೆಂಟ್ ರೆಡಿ ಮಾಡ್ಕೋಬೇಕು ಅಂತಿರ್ತೀರೋ ಅದನ್ನು ನೀವು ಇಲ್ಲಿ ಈಸಿಯಾಗಿ ಟೈಪ್ ಮಾಡ್ಕೋಬೋದು ನೋಡಿ. ಕಂಪ್ಯೂಟರ್ ಪಾರ್ಟ್ಸ್, ನಾನಿಲ್ಲೀಗ ಕಂಪ್ಯೂಟರ್ ಪಾರ್ಟ್ಸ್ ತೊಗೊಳ್ತಾ ಇದ್ದೀನಿ. ಇದರಲ್ಲಿ ಕಂಪ್ಯೂಟರ್ ಪಾರ್ಟ್ಸ್, ನೆಕ್ಸ್ಟ್ ಅದರಲ್ಲಿ ಫಸ್ಟ್ ಒನ್ CPU, ಅದೇ ರೀತಿ ನೆಕ್ಸ್ಟ್ ಕೀಬೋರ್ಡ್ ಅಂತ ಟೈಪ್ ಮಾಡಿ. ಅದೇ ರೀತಿ ನೆಕ್ಸ್ಟು ಮೌಸ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಮಾನಿಟರ್. ಇವೆಲ್ಲ ಕಂಪ್ಯೂಟರ್ ಪಾರ್ಟ್ಸು ತುಂಬ ಈಸಿಯಾಗಿ ನೀವು ಒಂದು ಡಯಾಗ್ರಾಮ್ ಮೂಲಕ ಲೇಬಲ್ ಮಾಡಿ ಈಸಿಯಾಗಿ ಎಕ್ಸ್ಪ್ಲೈನ್ ಮಕ್ಕಳಿಗೂ ಕೂಡ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು ನೋಡಿ. ನೆಕ್ಸ್ಟ್ UPS, ಇಲ್ಲಿ ಕಲರ್ ಕೂಡ ಕೊಡ್ಬೋದು ನೀವು ನೋಡಿ. ಈಸಿಯಾಗಿ ನಿಮ್ಗೆ ಯಾವ ಕಲರ್ ಬೇಕೋ, ಸಿಂಗಲ್ ಕಲರ್ ಬೇಕಾದರೆ ಸಿಂಗಲ್ ಕಲರು ಇದೆ, ಇಲ್ಲ ಮಿಕ್ಸ್ಡ್ ಕಲರ್ ಕೂಡ ಇದೆ ನೋಡಿ. ಈ ರೀತಿ ಕಂಪ್ಯೂಟರ್ ಪಾರ್ಟ್ಸ್ನ ನೀವು ಮಕ್ಕಳಿಗೆಲ್ಲ ಟೀಚ್ ಮಾಡೋದಿದ್ದರೆ ಟೀಚಿಂಗ್ ಪ್ರೊಫೆಷನಲ್ ತುಂಬ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಮತ್ತೆ ಹೊಸ ಫೈಲ್ ತೊಗೊಳ್ಳಿ, ಇನ್ಸರ್ಟಲ್ಲಿ ಸ್ಮಾರ್ಟ್ ಆರ್ಟ್ಗೆ ಹೋಗಿ ನಿಮ್ಗೆ ಯಾವ ಡಯಾಗ್ರಾಮ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಈ ಡಯಾಗ್ರಾಮ್ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಏನಾದರೂ ಬಾಕ್ಸ್ ಬೇಕಂದರೆ ಆ್ಯಡ್ ಶೇಪ್ ಅಂತ ಇದೆ ಲೆಫ್ಟಲ್ಲಿ, ಅಲ್ಲೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಇನ್ನೊಂದು ಬಾಕ್ಸ್ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಅದಕ್ಕೆ ಏನು ಕಂಟೆಂಟ್ ನೀವು ರೆಡಿ ಮಾಡ್ಕೊಂಡಿದ್ದೀರಾ ಅದನ್ನು ನೀವು ಟೈಪ್ ಮಾಡ್ಕೊಳ್ಳಿ ಬಾಕ್ಸ್ ಒಳಗೆ. ಈಗ ನಾನಿಲ್ಲಿ ಸಾಫ್ಟ್ವೇರ್ ಅಂತ ಟೈಪ್ ಮಾಡ್ತೀನಿ. ಸಾಫ್ಟ್ವೇರ್ ಬಗ್ಗೆ, ಅಪ್ಲಿಕೇಶನ್ ಸಾಫ್ಟ್ವೇರು ಇವೆಲ್ಲ ನೀವು ಈಸಿಯಾಗಿ ಟೈಪ್ ಮಾಡಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಸಾಫ್ಟ್ವೇರ್, ಅದೇ ರೀತಿ ನೆಕ್ಸ್ಟ್ ಸಿಸ್ಟಮ್ ಸಾಫ್ಟ್ವೇರ್, ನೆಕ್ಸ್ಟ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ ಆದಮೇಲೆ ನೆಕ್ಸ್ಟ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಈ ರೀತಿ ಟೈಪ್ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ಸಾಫ್ಟ್ವೇರ್. ನೆಕ್ಸ್ಟು ಯುಟಿಲಿಟಿ ಸಾಫ್ಟ್ವೇರ್. ಮತ್ತು ಇದಕ್ಕೆ ಕಲರ್ ಕೂಡ ಕೊಡ್ಬೋದು ನೋಡಿ. ಚೇಂಜ್ ಕಲರ್ ಅಂತ ಇದೆ, ಇಲ್ಲಿಗೋಗಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಅದರಲ್ಲಿ ಸಿಂಗಲ್ ಕಲರ್ ಆದರೂ ಕೊಡ್ಬೋದು ಅಥವಾ ಮಲ್ಟಿ ಕಲರ್ಸ್ ಆದರೂ ಕೊಡ್ಬೋದು. ಅಷ್ಟೇ ಅಲ್ಲ, ಇದು ಶೇಪ್ಸ್ ಕೂಡ ನೀವು ಚೇಂಜ್ ಮಾಡಬೇಕು ಅಂದರೆ ಮಾಡ್ಕೋಬೋದು ನೋಡಿ. ಪೈ ಚಾರ್ಟ್ ಇದೆ, ಇನ್ನು ತುಂಬ ಶೇಪ್ಸ್ ಇದೆ. ನಿಮ್ಗೆ ಯಾವ ಶೇಪ್ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಈ ರೀತಿ ನೋಡಿ. ಮೋರ್ ನೋಡಿ, ನಿಮ್ಗೆ ಯಾವ ಶೇಪ್ಸ್ ಬೇಕೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ, ನಾನು ಈ ಶೇಪ್ ತೊಗೊಂಡಿದ್ದೀನಿ.
ನೋಡಿ ಸಾಫ್ಟ್ವೇರ್, ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್, ಯುಟಿಲಿಟಿ ಸಾಫ್ಟ್ವೇರ್ ಎಲ್ಲ ಒನ್ ಬೈ ಒನ್ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಬೋದು. ಕಲರ್ ಕೂಡ ಇದಕ್ಕೆ ನೀವು ಚೇಂಜ್ ಮಾಡ್ಕೋಬೋದು. ಓಕೆನಾ, ಈ ರೀತಿ ಈಸಿಯಾಗಿ ನೀವು ಟೈಪ್ ಮಾಡ್ಕೋಬೋದು ಸ್ಮಾರ್ಟ್ ಆರ್ಟ್ ಯೂಸ್ ಮಾಡ್ಕೊಂಡು. ಥ್ಯಾಂಕ್ ಯು.